ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಪುರಸಭೆಗೆ ಸರ್ಕಾರದಿಂದ ನೇಮಕಗೊಂಡ ನೂತನ ಪುರಸಭಾ ಸದಸ್ಯರು ಸಿ ಉಮಾಶಂಕರ್, ಬಿಎನ್ ರವಿ, ಸಿವಿ ಪ್ರೇಮ್ಕುಮಾರ್ ಆಯ್ಕೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹರ್ಷ. ಎಂಎ ಗೋಪಾಲಸ್ವಾಮಿ ಸೇರಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರಿಂದ ಅಭಿನಂದನೆಗಳ ಮಹಾಪೂರ. ತಾಲೂಕಿನ ಡಿ ಕಾಳಿನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ 48 ದಿನಗಳ ಮಂಡಲ ಪೂಜೆ. 48 ದಿನಗಳ ಕಾಲ ಪ್ರತಿದಿನ ಅಭಿಷೇಕ, ಅಲಂಕಾರ, ಅನ್ನದಾಸೋಹ ಸಮಾಪ್ತಿ. ದೇವಾಲಯದಲ್ಲಿ ಹೋಮ ಹವನಾದಿಗಳು, ಕಳಶಾಭಿಷೇಕ. ತಾಲೂಕಿನ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಾರ್ವಜನಿಕರ ಉತ್ತಮ ಆರೋಗ್ಯದ ಸಲುವಾಗಿ 10 ಲಕ್ಷ ರು ವೆಚ್ಚದಲ್ಲಿ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಅಪ್ಪು ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಚನ್ನರಾಯಪಟ್ಟಣ ಪುರಸಭೆಗೆ ನಾಮಿನಿ ಸದಸ್ಯರನ್ನಾಗಿ 3 ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಯ್ಕೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ನೂತನ ನಾಮಿನಿ ಸದಸ್ಯರುಗಳು ಪದಗ್ರಹಣ ಸ್ವೀಕಾರ ಮಾಡಿದರು. ಈ ವೇಳೆ ಪಕ್ಷದ ಅಪಾರ ಕಾರ್ಯಕರ್ತರು, ಬೆಂಬಲಿಗರು, ಸ್ನೇಹಿತರು ನೂತನ ಸದಸ್ಯರಿಗೆ ಶುಭಾಶಯಗಳನ್ನು ಕೋರಿದರು. ಶ್ರೀ ಉಮಾಶಂಕರ್ PS, ಡಿ ನಂಜೇಗೌಡ ಕಾಯ್ದೆ ಬಡಾವಣೆ ಚನ್ನರಾಯಪಟ್ಟಣ ಹಾಗೂ ಸಿ ಪ್ರೇಮ್ಕುಮಾರ್, ಬೆಳ್ಮಡಿ, ಆಶ್ರಮ ರಸ್ತೆ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ, ಶ್ರೀ ರವಿ TN, ಡಿ ನಂಜೇಗೌಡ ಗಾಂಧಿ ಸರ್ಕಲ್ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ ಅವರನ್ನು ಕರ್ನಾಟಕ ರಾಜ್ಯಪಾಲ ಆಜ್ಞಾನುಸಾರ ಸರ್ಕಾರ ಕಾರ್ಯದರ್ಶಿಗಳು ನಾಮಿನಿಗಳನ್ನಾಗಿ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಪುರಸಭೆ ವತಿಯಿಂದ ಇವತ್ತಿನ ದಿನ ಅವರನ್ನ ಸ್ವಾಗತವನ್ನು ಕಾರ್ಯಕ್ರಮವನ್ನು ಮಾಡಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ಅನುಸರಿಸಿರ್ತಕ್ಕಂತಹ ಮಾನ್ಯ ಉಪಸಂಸದರು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿರುವ ಕಾರಣ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಸರ್ಕಾರವು ವಿವಿಧ ಹಂತಗಳಲ್ಲಿ ನಾಮನಿರ್ದೇಶನಕ್ಕೆ ಮುಂದಾಗಿದೆ. ಕಳೆದ ತಿಂಗಳು ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು, ಸದಸ್ಯರನ್ನಾಗಿ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರು, ಸದಸ್ಯರನ್ನ ನೇಮಕಗೊಳಿಸಿದ್ದು, ಇದೀಗ ಪುರಸಭೆಯಲ್ಲಿ 5 ಮಂದಿ ನಾಮಿನಿ ಸದಸ್ಯರನ್ನಾಗಿಸುವ ಅವಕಾಶವಿದ್ದರೂ ತಾಂತ್ರಿಕ ತೊಂದರೆಯಿಂದ ಸದ್ಯವೀಗ 3 ಆಯ್ಕೆಯನ್ನ ಅಂತಿಮಗೊಳಿಸಿದೆ. ಪಟ್ಟಣದ ನಿವಾಸಿಗಳಾದ ಸಿ ಉಮಾಶಂಕರ್ ಉರ್ಫ್ ಬಾಬಣಿ, ಗಾಂಧಿ ಸರ್ಕಲ್ನ ಸಿಎನ್ ರವಿ ಮತ್ತು ಸಿವಿ ಪ್ರೇಮಕುಮಾರ್ ಉರ್ಫ್ ಪ್ರೇಮಿಯವರನ್ನ ನೇಮಕ ಮಾಡಲು ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳು ಪುರಸಭೆಯಲ್ಲಿ ಪದಗ್ರಹಣ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸಭಾಂಗಣದಲ್ಲಿ ಅವರಿಗೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು, ಪಕ್ಷಾತೀತ ಸ್ನೇಹಿತರು, ಹಿತೈಷಿಗಳು ಅಭಿನಂದಿಸಿ ಶುಭ ಕೋರಿದರು. ನೂತನ ಸದಸ್ಯರನ್ನ ಅಭಿನಂದಿಸಲು ಆಗಮಿಸಿದ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅವರು ಮಾತನಾಡಿ, ಪಕ್ಷವನ್ನ ತಾಲೂಕಿನಲ್ಲಿ ಬಲವಾಗಿ ಕಟ್ಟುವ ನಿಟ್ಟಿನಲ್ಲಿ ಮತ್ತು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ನೀಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ನಾಮಿನಿಗೆ ಆಶೀರ್ವಾದ ಮಾಡಿದ್ದಾರೆ. ಪುರಸಭೆ ನಾಮಿನಿ ಸದಸ್ಯರುಗಳು ಪಟ್ಟಣದ ಎಲ್ಲಾ 23 ವಾರ್ಡ್ಗಳಿಗೆ ಸದಸ್ಯರಾಗಿ ಕೆಲಸ ಮಾಡುವ ಅರ್ಹತೆಯನ್ನ ಹೊಂದಿದ್ದಾರೆ. ಪಕ್ಷಾತೀತವಾಗಿ ಜನರ ಕೆಲಸಕ್ಕೆ ಮುಂದಾಗಬೇಕು. ಸದ್ಯವೀಗ ಪುರಸಭೆಯಲ್ಲಿ ಅಧ್ಯಕ್ಷರ ಮೀಸಲಾತಿ ನಿಗದಿಯಾಗದೆ ಅಭಿವೃದ್ಧಿ ಕುಂಠಿತವಾಗಿದೆ. ಮೀಸಲಾತಿ ತಪ್ಪಾಗಿದೆ ಎಂದು ಕೋರ್ಟ್ ಮೆಟ್ಟಿಲು ಏರಿದವರು HD ರೇವಣ್ಣನವರು. ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ವಿಳಂಬದ ಹೊಣೆಯನ್ನ ಬಿಜೆಪಿ, JDS ಪಕ್ಷಗಳೇ ಹೊರಬೇಕು. ಇವರೊಂದಿಗೆ ಇನ್ನಿಬ್ಬರು ಸದಸ್ಯರು ಶೀಘ್ರದಲ್ಲಿ ನೇಮಕಗೊಳ್ಳಲಿದ್ದಾರೆ ಎಂದರು. ಇವತ್ತು 5 ಜನ ಸರ್ಕಾರ ನಾಮಿನೇಷನ್ ಮಾಡಬೇಕಿತ್ತು. ಅದರಲ್ಲಿ ಇನ್ನಿಬ್ಬರು ತಾಂತ್ರಿಕವಾಗಿದೆ, ಅದನ್ನ ಲೀಗಲ್ ಸೆಲ್ ಹೋಗಿದೆ, ಹಾಗಾಗಿ ತಡ ಆಗಿದೆ. ಇನ್ನಿಬ್ಬರು ಕೂಡ ನಾಮಿನೇಷನ್ ಮಾಡಬೇಕಿತ್ತು. ಅದು ತಾಂತ್ರಿಕವಾಗಿ ಕೇಳ್ಕೊಂಡು ಬರ್ತಕ್ಕಂಥದ್ದು. 3 ಜನ ರವಿ ಅವರು ಮತ್ತು ಅಪ್ಪಣ್ಣಿ ಅವರು ಹಾಗೆಯೇ ಪ್ರೇಮ್ ಅವರು 3 ಜನ ಇವತ್ತು ಆಯ್ಕೆ ಆಗಿದ್ದಾರೆ. ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ DK ಶಿವಕುಮಾರ್ ಒಂದು ಆಶೀರ್ವಾದದಿಂದ ಇವತ್ತು ಅವ್ರನ್ನ ನಾಮನಿರ್ದೇಶನವನ್ನು ಮಾಡಿದ್ದಾರೆ. ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನೋ 23 ಸದಸ್ಯರಿದ್ದಾರೆ. ಈ 3 ಸದಸ್ಯರ ಜೊತೆಗೆ ಇನ್ನಿಬ್ಬರು ಸದಸ್ಯರು ಆಯ್ಕೆ ಆಗಿರ್ತಾರೆ. ಎಲ್ಲರೂ ಕೂಡ ಎಲ್ಲ ಸದಸ್ಯರ ಜೊತೆ ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಲಿ. ಯಾವುದೇ ಚರಂಡಿ, ರಸ್ತೆ, ಖಾತೆ, ಈ ಸತ್ತು ಎಲ್ಲನೂ ಕೂಡ ನಮ್ಮ ನೌಕರು ತೊಂದರೆ ಅಂತ ನನಗೆ ಸುಮಾರು ಕಂಪ್ಲೇಂಟ್ ಬರ್ತಾ ಇದೆ. ನಾವು ಯಾವಾಗಲೂ ಬರಬಾರ್ದಪ್ಪ, ಫೋನಲ್ಲಿ ಏಮಂತ ಹೇಳ್ತಾ ಇದ್ದೀನಿ, ಮತ್ತೆ ಹೇಳಿದ್ರೆ 1-2 ಆಗ್ತವೆ, 8 ಕೆಲಸ ಆಗ್ತಾ ಇದೆ.
ದಯವಿಟ್ಟು ಅವ್ರನ್ನ ಮನವರಿಕೆ ಮಾಡಿ ಹಳೆದ ಹಿಂದಿನ ದಾಖಲೆಗಳು ಏನಿದೆ ಅದನ್ನೆಲ್ಲ ಸರಿಪಡಿಸಿ ಮಾಡ್ಕೊಡೋವಂಥದ್ದಾಗಬೇಕು. ಯಾಕೆಂದರೆ ಅದು ಸಂಪೂರ್ಣವಾಗಿ ಆಗಬೇಕು. ಆಮೇಲೆ ಏನಂತಾರೆ, ಈ ಟ್ಯಾಕ್ಸ್ ಎಲ್ಲ ಹೆಚ್ಚಿಗೆ ಆಗ್ತಿದೆ ಅಂತ ನಮಗೆ ಅಂಗಡಿ ಮಾಲೀಕರೆಲ್ಲ ಹೇಳ್ತಾರೆ. ದಯವಿಟ್ಟು ಹಿಂದಿಂದ ಏನು ಪದ್ಧತಿ ಇದೆ ಅದು ಹೋಗ್ಬೇಕು. ಈಗ ಕದ್ದು ನೀವು ಹೆಚ್ಚಿಗೆ ಟ್ಯಾಕ್ಸ್ ಎಲ್ಲ ಹಾಕೋದು ಏನಾಗ್ತದೆ, ತೊಂದರೆ ಆಗ್ತದೆ ಅವರ ಅಂಗಡಿ ವರ್ತಕರಿಗೆ. ನನಗೆಲ್ಲ ಹಿರಿಯರೆಲ್ಲ ಕರೆದು ರಾಮಚಂದ್ರ ಮಕ್ಕಳು ಮತ್ತು ಇಲ್ಲೆಲ್ಲ ಒಂದು 4-5 ಜನ. ಇನ್ನು ಪುರಸಭೆಗೆ ನೂತನ ನಾಮಿನಿ ಸದಸ್ಯರಾಗಿ ಆಯ್ಕೆಯಾದ ಸದಸ್ಯರುಗಳು ಮಾತನಾಡಿ, ನಮ್ಮಗಳ ಮೇಲೆ ವಿಶ್ವಾಸವಿಟ್ಟು ನಮ್ಮ ನಾಯಕರಾದ ಎಂ.ಎ. ಗೋಪಾಲಸ್ವಾಮಿಯವರು ಪಟ್ಟಣದ ಅಭಿವೃದ್ಧಿಗೆ ಇರುವ ಪುರಸಭಾ ಆಡಳಿತ ಮಂಡಳಿಯವರೊಂದಿಗೆ ಕೈಜೋಡಿಸುವಂತೆ ಸರ್ಕಾರದ ನಾಮಿನಿ ಸದಸ್ಯರನ್ನಾಗಿ ಪುರಸಭಾ ಸದಸ್ಯರನ್ನ ಮಾಡಿದ್ದಾರೆ. ಇದಕ್ಕೆ ಕಾರಣೀಕರ್ತರಾದ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದರ ಜೊತೆಗೆ ಪಟ್ಟಣದಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರು ನಮಗೆ ಸಹಕಾರವನ್ನ ನೀಡಿದ್ದಾರೆ. ಅವರೆಲ್ಲರ ಆಶೀರ್ವಾದವನ್ನ ಕೋರುತ್ತಾ ಸಾರ್ವಜನಿಕರ ಕೆಲಸಕ್ಕೆ ಸರ್ಕಾರದ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಈ ವೇಳೆ ಮುಖಂಡರಾದ ಎಂ.ಎ. ಗೋಪಾಲಸ್ವಾಮಿ, ಎಂ. ಶಂಕರ್, ಕೆ.ಎಲ್. ಸುರೇಶ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿ.ಆರ್. ಮೂರ್ತಿ, ಪುರಸಭಾ ಮಾಜಿ ಉಪಾಧ್ಯಕ್ಷ ದಿನೇಶ್, ಬಿಜೆಪಿ ಮುಖಂಡ ಅಣತಿ ಆನಂದ್ ಕುಮಾರ್, ವಿನೋದ್ ಮಖಾನ್, ಸಿ.ಎಸ್. ಯುವರಾಜ್, ಪೂರ್ಣಿಮಾ ವೆಂಕಟೇಶ್, ರೋಹಿತ್ ಕುಮಾರ್ ಸೇರಿ ಪುರಸಭಾ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಹಾಗೂ ಹಾಲಿ ಸದಸ್ಯರುಗಳು ಸೇರಿ ನೂರಾರು ಮಂದಿ ಶುಭಾಶಯ ಕೋರಿದರು. ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಚನ್ನಪಟ್ಟಣ ಕಾಂಗ್ರೆಸ್ ನಾಯಕರಾದ ಗೋಪಾಲಸ್ವಾಮಿ ಅವರು ನಮಗೆ ಒಂದು ಒಳ್ಳೆಯ ಪೊಸಿಷನ್ ಕೊಟ್ಟಿದ್ದಾರೆ. ನಮಗೆ ಇನ್ನೂ ತುಂಬ ಜವಾಬ್ದಾರಿ ಬಂದಿದೆ. ಈಗ ನಮಗೆ ಹೆಚ್ಚಿನ ಹೊರೆ ಸಿಕ್ಕಿದೆ. ಬಟ್ ನಾವು ಕೆಲಸ ಮಾಡಿ ನಮಗೆ ಎಲ್ಲ ಸ್ಟಾಫ್ಗಳೆಲ್ಲ ನಮಗೆ ಸಹಕಾರ ಕೊಟ್ಟು ನಮಗೆ ಖಂಡಿತ ಅವರು ನಮಗೆ ಸಪೋರ್ಟ್ ಮಾಡಬೇಕು. ನಾವು ಉಳಿಸ್ಕೊಂಡು ಮುಂದಕ್ಕೆ ನಾವು ಇನ್ನೂ ಕೆಲಸ ಮಾಡಿ ಈಗಿನೂ ಫಸ್ಟ್ ಟೈಮ್ ಎಂಟ್ರಿ ಆಗ್ತಿದ್ದೀವಿ. ಮುಂದಕ್ಕೆ ತುಂಬ ಕೆಲಸ ಮಾಡೋದಿದೆ. ನಮಗೆ ಮಾಡಿದ್ದಾರೆ, ಅದನ್ನು ಉಳಿಸ್ಕೊಳ್ತೀವಿ. ತುಂಬ ಕೆಲಸಗಳು ಮಾಡ್ತೀವಿ, ಖಂಡಿತ ಉಳಿಸ್ಕೊಳ್ತೀವಿ. ನಮಗೆ ಪುರಸಭಾ ಸದಸ್ಯರು ಮಾಡಿ ನಮಗೆ ದೊಡ್ಡ ಅಧಿಕಾರ ಕೊಟ್ಟಿದ್ದಾರೆ ಮತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ. ಒಂದೇ ವಾರ್ಡಿಗೆ ಗೈಬೇಡಿ, ಎಲ್ಲ ವಾರ್ಡ್ಗೂ ಮಾಡಿ ಅಂತ ನಮ್ಮನ್ನ ಎಲ್ಲ ವಾರ್ಡ್ನು ನೋಡ್ಕೊಳ್ಳಿ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ನೇಮಿಸಿದೆ. ಧನ್ಯವಾದಗಳು. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಗೋಪಾಲಸ್ವಾಮಿ ಕಡೆಯಿಂದ ಒಂದು ನಾವೇನು ಒಳ್ಳೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಚನ್ನಪಟ್ಟಣಕ್ಕೆ ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ. ತಾಲೂಕಿನ ಕಸಬಾ ಹೋಬಳಿ ಡಿ ಕಾಳಿನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನವಾಗಿ ದೇವಾಲಯ ಜೀರ್ಣೋದ್ಧಾರಗೊಂಡು 48 ದಿನಗಳ ಕಾಲ ಗ್ರಾಮದಲ್ಲಿ ಕೈಗೊಂಡ ವಿವಿಧ ಪೂಜಾ ಕಾರ್ಯಗಳು ಸಮಾಪ್ತಿಗೊಂಡು ಈ ಹಿನ್ನೆಲೆಯಲ್ಲಿ ಅಂತಿಮ ದಿನವಾದ ಬುಧವಾರದಂದು ಹೋಮ ಹವನಾದಿಗಳನ್ನು ನಡೆಸಿ ಕಳಶಾಭಿಷೇಕವನ್ನು ನೆರವೇರಿಸಲಾಯಿತು. ಡಿ ಕಾಳಿನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನವು ಶತಮಾನಗಳಷ್ಟು ಹಳೆಯದಾಗಿ ಶಿಥಿಲಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರಗೊಳಿಸಿದ ನೂತನ ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆ, ಶಿಖರ ಗೋಪುರ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಡೆಸಿ 48 ದಿನಗಳು ಗ್ರಾಮದಲ್ಲಿ ದೇವಿಗೆ ಪ್ರತಿದಿನ ಅಭಿಷೇಕ, ಪೂಜೆ, ಅಲಂಕಾರ, ಮಹಾಮಂಗಳಾರತಿ ತರುವಾಯ ಅನ್ನಸಂತರ್ಪಣೆ ನಡೆಸುವ ಮೂಲಕ ಜಿಲ್ಲೆಯಲ್ಲಿಯೇ ವಿಶೇಷವಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು. 48 ದಿನಗಳ ಮಂಡಲ ಪೂಜೆ ಮುಗಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ ದೇವಸ್ಥಾನ ಶುದ್ಧಿಯ ತರುವಾಯ ದೃಷ್ಟಿ ನಿವಾರಣೆ, ಮಹಾಗಣಪತಿ ಪೂಜೆ, ಪುಣ್ಯಾಂಗ, ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಬೆಳ್ಳಿ ಕವಚಾಧಾರಣೆ, ಕುಂಕುಮಾರ್ಚನೆಯನ್ನ ಸಲ್ಲಿಸಿ ಮಹಾನೈವೇದ್ಯ, ಅಷ್ಟಾವಧಾನ ಸೇವೆ ಸಲ್ಲಿಕೆಯೊಂದಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಆವರಣದಲ್ಲಿ ಹೋಮಗಳನ್ನು ನಡೆಸಲಾಯಿತು. ಹೋಮದ ಪೂರ್ಣಾಹುತಿಯನ್ನ ಮಿಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ ನೆರವೇರಿಸಿದರು. 5 ಮಂದಿ ಮುತ್ತೈದೆಯರು ಪೂರ್ಣ ಕುಂಭ ಕಳಶಗಳನ್ನು ಹೊತ್ತು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿದ ತರುವಾಯ ದೇವಸ್ಥಾನದ ಮೇಲೆ ಸ್ಥಾಪನೆ ಮಾಡಲಾಗಿದ್ದ ಕಲಶಕ್ಕೆ ಮಹಿಳೆಯರು ಹೊತ್ತಿದ್ದ ಪೂರ್ಣ ಕುಂಭಗಳಿಂದ ಚಂದ್ರಶೇಖರ್ ಗುರೂಜಿಯವರಿಂದ ಅಭಿಷೇಕ ನೆರವೇರಿಸಲಾಯಿತು. ಪೂಜಾ ವಿಧಿವಿಧಾನವನ್ನು ವೇದ ಬ್ರಹ್ಮ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಾಲಕೃಷ್ಣ ಭಟ್ಟರು ಮತ್ತವರ ತಂಡ ನಡೆಸಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯ ಕೆ.ಎನ್. ನಾಗೇಶ್ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೇತೃತ್ವ ವಹಿಸಿದ್ದರು. ನಮ್ಮ ಸಂಸ್ಕಾರಗಳು, ಸಂಸ್ಕೃತಿಗಳು, ಧರ್ಮ, ಆಚಾರ ಎಲ್ಲವೂ ಇದ್ದಾರೆ. ಸ್ವಾತಂತ್ರ್ಯದಿಂದ ಹೇಗಾಗಿ ನಾವು ಏಸಿ ಹೋಗ್ಬೇಕು. ನನಗೆ ದೇವಸ್ಥಾನಗಳಾಗಲಿ, ಜನಗಳಾಗಲಿ, ಧರ್ಮಗಳಾಗಲಿ, ಸಂಸ್ಕಾರಗಳನ್ನು ಬೇಕಿಲ್ಲ.
ನಾವು ಒಳ್ಳೊಳ್ಳೆ ಕಾಲೇಜ್ ಕಟ್ಟಬೇಕು, ನಮ್ಗೆ ಒಳ್ಳೊಳ್ಳೆ ಕಾರ್ ಬೇಕು ಓಡಾಡಲಿಕ್ಕೆ ಅಂತ ಬರುತ್ತೀವಿ. ನಾವು ವ್ಯಾಪಾರ ಕಲಿತಿದ್ದೀವಿ, ಏನಾದರೂ ಬೆಳೆದು ಉಳಿದಿದ್ದು ಯಾವುದೋ ಒಂದು ನಾನು ಟಿವಿ ನೋಡ್ತಿದ್ದೆ, ಹಿಂದೂಗಳು ಅಧರ್ಮಿಗಳು ಹಿಂಸೆಗಳು ಎಂತ ನೋವಿನ ಸಂಗತಿ ಎಲ್ಲ ಅಂದ್ರೆ ಇಂಥ ಬಗ್ಗೆ ನಾವು ಅಂಥದ್ದು ಈ ದೊಡ್ಡ ಗ್ರಾಮದಲ್ಲಿ ಹತ್ತಿರದಲ್ಲಿ ಸುಮಾರು ಜನ ಈ ಕಾಲೇಜಲ್ಲಿ ಸ್ಕೂಲು ಒಂದು ಶಾಲೆಗೆ ಒಂದು ಸ್ಕೂಲ್ ಸಮಾಜಗಳು ಅವುಗಳನ್ನು ಎಲ್ಲ ಮಾಡ್ಕೊಂಡು ಹೋಗಿ ಬೇಡ, ನಮ್ಮ ಕೈಗಾರಿಕೆ ಕಸಗೊಳಿಸಬೇಕಾದ ಗೋಲಿ ಹಾಕಬೇಕ, ಇದನ್ನು ಹಾಕುವ ಮುಖಾಂತರವಾಗಿ ನಮ್ಮ ದೇವಸ್ಥಾನವನ್ನ ಹೃದಯವನ್ನ ಚೆನ್ನಾಗಿಟ್ಕೊಂಡ್ರೆ ಊರಿನಲ್ಲಿ ಯಶಸ್ಸು ಸದಾಕಾಲ ಇವತ್ತೇ ಇರ್ತೀವಿ. ಹಾಗೆಂತ ನಮ್ಮ ಕುಟುಂಬದಿಂದ ಅರ್ಥಗೊಂಡಿರುವ ಎಲ್ಲರೂ ಕೂಡ ಹಾಗೆ ನಮ್ಮ ಮನೆಯ ಪ್ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಅನೇಕ ಕಡೆಯಿಂದ ಬಂದಿರತಕ್ಕಂಥವರು ಕೂಡ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇವೆ. ಹಾಗೆ ನಮ್ಮ ಈಗೆಲ್ಲ ನಾನು ಜ್ಞಾಪಿಸಿಕೊಳ್ತೇನೆ, ನಾವು ಎಷ್ಟೋ ಸಾವಿರ ಪ್ರತಿಷ್ಠಾಪನೆ ಮಾಡಿರಬಹುದು, ಆದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಸ್ಬಾ ಹೋಬಳಿ ದೇವಸ್ಥಾನ ಕಾಲೇನಹಳ್ಳಿಯಲ್ಲಿ 48 ದಿವಸಗಳ ಕಾಲ ಶಾಸ್ತ್ರೋಕ್ತವಾಗಿ ನಿರಂತರವಾಗಿ ಅನ್ನದಾನ ನಡೆದಿದೆ ಅಂತಂದ್ರೆ ನಾವು ಕಾಲೇನಲ್ಲಿ ಮಾತ್ರ. ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ತಾಲೂಕಿನ ಭೂಮಿ ಕ್ಷೇಮಾಭಿವೃದ್ಧಿ ಸಂಘವು ಇದೀಗ ಪಟ್ಟಣದ ಹೊರವಲಯದಲ್ಲಿನ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ನಿವಾಸಿಗಳ ಉತ್ತಮ ಆರೋಗ್ಯದ ಸಲುವಾಗಿ ಶುದ್ಧ ನೀರಿನ ಘಟಕವನ್ನು ತರುತ್ತಿದೆ. ಘಟಕದ ಲೋಕಾರ್ಪಣಾ ಕಾರ್ಯವನ್ನು ಬುಧವಾರ ನೆರವೇರಿಸಲಾಯಿತು. ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಜಾಗದಲ್ಲಿ ಭೂಮಿ ಕ್ಷೇಮಾಭಿವೃದ್ಧಿ ಸಂಘವು 10 ಲಕ್ಷ ರು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಅದಕ್ಕೆ ಮತ್ತೊಬ್ಬ ಸಮಾಜ ಸೇವಕರಾದ ಚಿತ್ರನಟ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಟ್ಟು ಮಾದರಿಯನ್ನ ಮೆರೆದಿದ್ದಾರೆ. ಇನ್ನು ಭೂಮಿಯನ್ನ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರಾದ ರಮೇಶ್ ರವರು ಉಚಿತವಾಗಿ ನೀಡಿ ಸಾಮಾಜಿಕ ಕಳಕಳಿಯನ್ನ ತೋರಿದ್ದಾರೆ. ಇನ್ನು ನೂತನವಾಗಿ ನಿರ್ಮಿಸಲಾಗಿರುವ ಅಪ್ಪು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕತ್ತರಿಘಟ್ಟ ಮಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ, ಪಟ್ಟಣದ ವೈದ್ಯರಾದ ಡಾಕ್ಟರ್ ನಾಗೇಶ್, ಡಾಕ್ಟರ್ ಮಹೇಶ್, ಡಾಕ್ಟರ್ ರಮೇಶ್ ಬಾಬು ಮತ್ತು ಹಿರಿಸಾವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉದ್ಯಮಿಗಳಾದ ಬೋರಣ್ಣ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿಎನ್ ರಮೇಶ್ ಗೂರನಹಳ್ಳಿ, ಗೌರವಾಧ್ಯಕ್ಷ ಡಿಶ್ ಕುಮಾರ್, ರಾಜ್ಕುಮಾರ್, ಕೆಆರ್ ನಾಗರಾಜ್, ಪದಾಧಿಕಾರಿಗಳಾದ ರಮೇಶ್ ಬರಗೂರು, ಹ್ಯಾಂಡ್ ಪೋಸ್ಟ್ ವರದಣ್ಣ, ಹೊನ್ನಪ್ಪ, ದೊರೆಯಣ್ಣ ಸೇರಿ ಇತರರು ಇದ್ದರು. ಚನ್ನರಾಯಪಟ್ಟಣ ಪುರಸಭೆಗೆ ಸರ್ಕಾರದಿಂದ ನೇಮಕಗೊಂಡ ನೂತನ ಪುರಸಭಾ ಸದಸ್ಯರು ಸಿ ಉಮಾಶಂಕರ್, ಬಿಎನ್ ರವಿ, ಸಿವಿ ಪ್ರೇಮ್ಕುಮಾರ್ ಆಯ್ಕೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹರ್ಷ. ಎಂಎ ಗೋಪಾಲಸ್ವಾಮಿ ಸೇರಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರಿಂದ ಅಭಿನಂದನೆಗಳ ಮಹಾಪೂರ. ತಾಲೂಕಿನ ಡಿ ಕಾಳಿನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ 48 ದಿನಗಳ ಮಂಡಲ ಪೂಜೆ. 48 ದಿನಗಳ ಕಾಲ ಪ್ರತಿದಿನ ಅಭಿಷೇಕ, ಅಲಂಕಾರ, ಅನ್ನದಾಸೋಹ ಸಮಾಪ್ತಿ. ದೇವಾಲಯದಲ್ಲಿ ಹೋಮ ಹವನಾದಿಗಳು, ಕಳಶಾಭಿಷೇಕ. ತಾಲೂಕಿನ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಾರ್ವಜನಿಕರ ಉತ್ತಮ ಆರೋಗ್ಯದ ಸಲುವಾಗಿ 10 ಲಕ್ಷ ರು ವೆಚ್ಚದಲ್ಲಿ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಅಪ್ಪು ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.